ಮಾಡಬೇಕಾದ ಕೆಲಸವನ್ನು ಮಾಡದೇ ಇದ್ದಾಗ ಹೆಂಗಸರು ಹಾಕಿದ್ರೆ ಕೇವಲ ಅಡಿಗೆ ಮಾಡಿದ್ರೆ ಸಾಲ. ಅಡಿಗೆ ಮಾಡೋದು ಅಡಿಗೆ ಮಾಡ್ತಾ ಬೇರೆ ವ್ಯವಸ್ಥೆಗಳನ್ನು ಮಾಡಿಕೊಳ್ಳೋಣ. ಆ ಮೀಸೆಯನ್ನು ಬೋಳಿಸಬೇಕು, ಮೊದಲು ಕಡಿಬೇಕು, ಜೊತೆಗೆ ಕೈಗೆ ಬಳೆ ಇಡಬೇಕು. ನಿಮಗೆ ಸಾಧಾರಣ ಹೆಣ್ಣು ಮಕ್ಕಳ ಮಣ್ಣಿನ ಬಳೆ ಆಗಲಿಕ್ಕಿಲ್ಲ, ಚಿನ್ನದ ಬಳೆ ಆಗಲಿಕ್ಕಿಲ್ಲ. ಅಲ್ಲಿ ಎರಡು ಕೈ ಕಬ್ಬಿಣದ ಬಳೆ ಅಲ್ಲ. ಅಲ್ಲಿ ಅನ್ನದ ಚರಿಗೆಗೆ ಹಾಕುವಂತ ಅಡುಗೆ ಮನೆಯಲ್ಲಿ ಕಬ್ಬಿಣದ ಬಳೆ ಉಂಟು. ಆ ಬಳೆಯಲ್ಲಿ ನಿಮಗೆ ಸೂಕ್ತವಾದದ್ದು. ಎರಡು ಕೈಗಳು ಎರಡು ತಟ್ಟು ಬಳಿ. ನಿಮಗೆ ಒಂದು ಸೀರೆ ಸಾಕಾಗಲಿಕ್ಕಿಲ್ಲ, ಬೇಡ ನನ್ನಕ್ಕೆ ಹಿಡಿಮೆ ಇದ್ದಾಳೆ, ಅವಳನ್ನು ಬರಲಿಕ್ಕೆ ಹೇಳಿ ಅವಳ ಕೈಗೊಂದು ಸೀರೆ ತಗೊಳ್ಳಿ. ಆ ಸೀರೆಯನ್ನು ಉಂಟು ಹೆಣ್ಣುಗಳಂತೆ ಮುಖಕ್ಕೆ ಕುಸುಕಲಿಟ್ಟು ಒಳಗೆ ಹೋಗಿ ಕುಳಿತುಕೊಳ್ಳಿ. ನೀವು ಮಾಡಬೇಕಾದ ಕೆಲಸವನ್ನು ನಾನು ಮಾಡ್ತೇನೆ. ಅಲ್ಲ, ವೇಷ ಮಾಡುವುದು ನನಗೆ ಬರೋದೇನೂ ಅಲ್ಲ. ಒಂದು ಕಾಲದಲ್ಲಿ ಹೆಣ್ಣು ವೇಷವನ್ನು ನೀನೇ ಮಾಡಿಸಿದವಳು ನನಗೆ. ಹೌದಾ? ಆದ್ರಿಂದ ಹೆಣ್ಣು ವೇಷ ಮಾಡುವುದಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲ. ನೀವು ವೇಷ ಮಾಡ್ತೀರಿ, ನೀನೇನ್ ಮಾಡ್ತೀಯ? ಗಂಡು ವೇಷ ಮಾಡ್ತೀಯ? ಅಲ್ಲ, ಗಂಡು ವೇಷ ನಿಮಗೂ ಮಾತ್ರ ಬೇಕಾದ ವೇಷ ಮಾಡಿಕೊಂಡು ಕೇಳುವುದಲ್ಲ. ಮತ್ತೆ ನನ್ನ ಮೀಸೆಯನ್ನು ಬೋಳಿಸಿದಾಗ ಹೆಣ್ಣು ವೇಷಕ್ಕೆ ಅನುಕೂಲ ಆಗ್ತದೆ. ಈಗ ನಿನಗೆ ನನ್ನ ಮೀಸೆ ಬೋಳಿಸಿ ನಿನಗೆ ಬರ್ತದ? ಮೀಸೆ ಇದ್ದಾಕ್ಷತ್ರ ಮೀಸೆ ಇದ್ದವರೇ ಪೌರುಷವಾದಿಗಳಾಗಿ ಕೆಲಸ ಮಾಡೋದಿಲ್ಲ ಅಂತಾರೆ. ಹಾಗಾದ್ರೆ ಮೀಸೆ ಬೋಳಿಸಿ ಅಂತ ಹೇಳಬೇಡ, ಮೀಸೆ ಇದ್ದ ಹೆಂಗ. ಹೌದಾ? ಆ ಗಂಡು ವೇಷ ಮಾಡಿಕೊಡ್ತೇನೆ. ಏನು ಮನಸ್ಸು ಮಾಡ್ತದೆ? ಯಾವ ವೇಷವನ್ನು ಮಾಡಬಹುದು, ಅದು ಬೇರೆ ವೇಷ ನೋಡ್ಲಿಲ್ಲ ನಾನು. ವೇಷ ಮಾಡಿದ ಕ್ಷಣ ಆವೇಶ ಆಗುವುದಕ್ಕೆ ಸಾಧ್ಯವ? ಒಂದು ಬಲ ಅಂತ ಬೇಕಲ್ಲ. ಮೊದಲು ಏನಾಗಿದೆ ಅದು ಮುಖ್ಯ ಅಲ್ವೇ? ಮದುವೆ ಆದ್ಮೇಲೆ ಏನಾಗಿದೆ? ಅಣ್ಣನಿಗೆ ಮದುವೆ ಆಗುತ್ತೆ, ನಾನು ಮದುವೆ ಆಗುತ್ತೆ ಅಂತ ನೀವು ಹೇಳಿದಾಗ ವೇದವ್ಯಾಸರೇ ಹೇಳಿದಂತೆ ಇವಳನ್ನು ಮದುವೆ ಆಗುವ ಮುಂದೊಬ್ಬ ಬಲಶಾಲಿ ಹುಟ್ಟುತ್ತಾನೆ, ಅವನಿಂದ ಒಂದು ರಾತ್ರಿ ಇದ್ದು ನಿಮಗೆ ಜಯವಾಗುತ್ತದೆ ಎನ್ನುವ ಹಾಗೆ. ಅವ ಹುಟ್ಟಿದ ಯುದ್ಧಕ್ಕೋಸ್ಕರವಾಗಿ ಘಟೋತ್ಕಜನ ಜನವಾದಂತೆ ಯುದ್ಧಕ್ಕಾಗಿ ಅಂತಹ ಘಟೋತ್ಕಜನನ್ನೆಲ್ಲ ಬೆಂಬಲಕ್ಕೋಸ್ಕರವಾಗಿ ಇರಿಸಿಕೊಳ್ತೇನೆ. ನನಗೆ ಹುಟ್ಟಿರುವಂತ 5 ಮಂದಿ ಮಕ್ಕಳಿದ್ದಾರೆ, ಉಪಪಾಂಡವರು, ಮಹಾತ್ಗಳಿದ್ದಾರೆ. ನಮ್ಮ ಮಕ್ಕಳು ಅಪ್ಪಂದ್ರು ಬೇರೆ, ಅವರು ಅಮ್ಮನಿಗೂ ಅಷ್ಟು ಜನ ಮಕ್ಕಳ ಸಹಾಯ ನನಗಿದೆ. ಏನು ಕೇವಲ ಇದೆಲ್ಲ ನಿಮ್ಮ ಸಹಾಯ ಅಂತ ಮಾಡ್ಕೊಳ್ಬೇಕು, ನಿಮ್ಮಿಂದಲೇ ಬದಲಂತ ಮಾಡ್ಕೊಳ್ಬೇಕು. ಏನಂತ ಅಪ್ಪನ ಮನೆಗೆ ಬಲ ಇಲ್ಲ ಅಂತ ಮಾಡಿಕೊಂಡ. ಓ, ಇಷ್ಟ ಆರೋಗ್ಯ ಯಾಕೆ ಅಂತ ಗೊತ್ತಾಯ್ತು. ಗಂಡನ ಮನೆಯಲ್ಲಿ ಗಂಡಂದಿರು ಬೇಕಾದರೆ ಹೆಂಗಸಿಗೆ ಮಾಡಿಕೊಡದೇ ಇದ್ದರೆ ಅಪ್ಪನ ಮನೆಯ
ಹೋಗಿ